ಈ ಚಿತ್ರದ ಮೇಲೂ ಕೂಡ ಒಂದು ರೇಂಜ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಆ ಎಕ್ಸ್ಪೆಕ್ಟೇಷನ್ನ ಮೀರಿ ಚಿತ್ರ ಮೂಡಿ ಬಂದಿರುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಇವರು ಭಾರತದಲ್ಲಿ ಸೇನೆಯನ್ನ ಸೇರ್ಕೊಳ್ಳೋದ್ರ ಮೂಲಕ ಒಂದು ಭಾರತದ ಸ್ಪೈ ಆಗಿ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನದ ಉಗ್ರರ ಜೊತೆಗೆ ಒಂದಷ್ಟು ದಿನಗಳ ಕಾಲ ಅವರದ್ದೇ ವೇಷ ಹಾಕೊಂಡು ನನಗೂ ಕೂಡ ಇಂಡಿಯಾ ಮೋಸ ಮಾಡಿದೆ, ಇಂಡಿಯನ್ ಆರ್ಮಿ ಮೋಸ ಮಾಡಿದೆ, ಅವರ ವಿರುದ್ಧ ನಾನು ಪ್ರತೀಕಾರ ತೀರಿಸ್ಕೋಬೇಕು ಎನ್ನುವ ಒಂದು ಸುಳ್ಳನ್ನು ಹೇಳಿಕೊಂಡು ಅಲ್ಲೇ ಇದ್ದು ಸ್ಪೈ ಕೆಲಸ ಮಾಡಿ ಅಲ್ಲಿದ್ದಂತಹ ಒಂದಷ್ಟು ಜನ ಉಗ್ರರಿಗೆ ಡೈರೆಕ್ಟ್ ಆಗಿ ಟಿಕೆಟ್ ಕೊಟ್ಟು ಬಂದಂತಹ ವೀರಯೋಧ ಇವತ್ತಿಗೂ ಸಹ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿಯಾದಂತಹ ಕಲೆಕ್ಷನ್ ಅನ್ನ ಮಾಡಿಕೊಂಡು ಸಾಕಷ್ಟು ಕಡೆಗಳಲ್ಲಿ ಇವತ್ತಿಗೂ ಸಹ ಪ್ರದರ್ಶನವನ್ನ ಕಾಣ್ತಾ ಇದೆ. ವರ್ಲ್ಡ್ ವೈಡ್ ಆಲ್ರೆಡಿ 700 ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನ ಮಾಡ್ಕೊಂಡಿರುವಂತಹ ಸಿನಿಮಾಗೆ 50 ರಿಂದ 60 ಕೋಟಿ ರೂಪಾಯಿ ನಷ್ಟ ಪಾಕಿಸ್ತಾನದಿಂದ ಆಗಿದೆ. ಪಾಕಿಸ್ತಾನದಿಂದ ದುರಂಧರ್ ಸಿನಿಮಾಗೆ 50 ರಿಂದ 60 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಿದೆ. ಅದು ಹೇಗೆ? ಪಾಕಿಸ್ತಾನದಲ್ಲಿರುವಂತಹ ಜನ ಈ ಸಿನಿಮಾವನ್ನ ಬ್ಯಾನ್ ಮಾಡಿದ್ರು ಸಹ ನಾವು ನೋಡಲೇಬೇಕು ಅಂತ ನಿರ್ಧಾರ ಮಾಡಿದ್ದ ಕಾರಣಕ್ಕೆ ಪೈರಸಿ ಕಾಪಿಗಳು ಪಾಕಿಸ್ತಾನದಲ್ಲಿ ಹರಿದಾಡಿತ್ತು. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೇಟ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ದುರಂಧರ್ ಈ ಸಿನಿಮಾ ಸೆಟ್ಟೇರ್ದಾಗಿಂದ ಅಷ್ಟೊಂದು ದೊಡ್ಡ ಮಟ್ಟದ ಹೈಪನ್ನ ಪಡೆದುಕೊಂಡಿರಲಿಲ್ಲ. ಯಾಕಪ್ಪ ಅಂತಂದರೆ ಈ ಹಿಂದಿನ ಒಂದಷ್ಟು ರಣವೀರ್ ಅವರ ಚಿತ್ರಗಳು ಆ ಮಟ್ಟಕ್ಕೆ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಿರಲಿಲ್ಲ. ಹಾಗಾಗಿ ಈ ಚಿತ್ರದ ಮೇಲೂ ಕೂಡ ಒಂದು ರೇಂಜ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಆ ಎಕ್ಸ್ಪೆಕ್ಟೇಷನನ್ನು ಮೀರಿ ಚಿತ್ರ ಮೂಡಿ ಬಂದಿರುತ್ತೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಮೋಹಿತ್ ಶರ್ಮಾ ಭಾರತದ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ವೀರ ಯೋಧ ಅಂತ ಹೇಳಬೇಕು. ಇವರು ಭಾರತದಲ್ಲಿ ಸೇನೆಯನ್ನು ಸೇರ್ಕೊಳ್ಳೋದ್ರ ಮೂಲಕ ಒಂದು ಭಾರತದ ಸ್ಪೈ ಆಗಿ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನದ ಉಗ್ರರ ಜೊತೆಗೆ ಒಂದಷ್ಟು ದಿನಗಳ ಕಾಲ ಅವರದ್ದೇ ವೇಷ ಹಾಕ್ಕೊಂಡು ನನಗೂ ಕೂಡ ಇಂಡಿಯಾ ಮೋಸ ಮಾಡಿದೆ, ಇಂಡಿಯನ್ ಆರ್ಮಿ ಮೋಸ ಮಾಡಿದೆ, ಅವರ ವಿರುದ್ಧ ನಾನು ಪ್ರತೀಕಾರ ತೀರಿಸ್ಕೋಬೇಕು ಎನ್ನುವ ಒಂದು ಸುಳ್ಳನ್ನು ಹೇಳಿಕೊಂಡು ಅಲ್ಲೇ ಇದ್ದು ಸ್ಪೈ ಕೆಲಸ ಮಾಡಿ ಅಲ್ಲಿದ್ದಂತಹ ಒಂದಷ್ಟು ಜನ ಉಗ್ರರಿಗೆ ಡೈರೆಕ್ಟ್ ಆಗಿ ಟಿಕೆಟ್ ಕೊಟ್ಟು ಬಂದಂತಹ ವೀರಯೋಧ. ಈತನ ಕಥೆಯನ್ನು, ಈ ವೀರಯೋಧನ ಕಥೆಯನ್ನು ದುರಂಧರ್ ಸಿನಿಮಾದಲ್ಲಿ ಹೇಳಲಾಗಿದೆ. ಸಿನಿಮಾ ರಿಲೀಸ್ ಆದಾಗ ನಾನು ಆಗಲೇ ಹೇಳಿದ್ನಲ್ಲ, ಆ ರೇಂಜಿನ ಹೈಪ್ ಇರಲಿಲ್ಲ. ಆದರೂ ಸಹ ಹಿಂದಿ ಬೆಲ್ಟ್ಗೆ ಸಾಕಷ್ಟು ದೊಡ್ಡ ಮಾರುಕಟ್ಟೆ ಭಾರತದಲ್ಲಿ, ಜೊತೆಗೆ ಬೇರೆ ಬೇರೆ ದೇಶಗಳಿಗೂ ಇರೋದ್ರಿಂದ ಒಂದು ಡೀಸೆಂಟ್ ಮೊತ್ತದ ಕಲೆಕ್ಷನನ್ನು ದುರಂಧರ್ ಸಿನಿಮಾ ಮಾಡಿಕೊಂಡಿತ್ತು. ರಿಲೀಸ್ ಆಗಿ ಮೊದಲ ದಿನ ಈ ಚಿತ್ರ ಗಳಿಸಿದ್ದು ಕೇವಲ 28 ಕೋಟಿ. ಯಾವಾಗ ಮೊದಲ ದಿನದ ಪ್ರದರ್ಶನವನ್ನು ಆದಮೇಲೆ ಅವರ ಅಭಿಮಾನಿಗಳು ಹಾಗೂ ಮೌತ್ ಪಬ್ಲಿಸಿಟಿ ಸಿನಿಮಾದ ಬಗ್ಗೆ ಜಾಸ್ತಿ ಆಯಿತು. ಹಾಗಾಗಿ ಎರಡನೇ ದಿನದ ಕಲೆಕ್ಷನ್ ಜಾಸ್ತಿ ಆಯಿತು. ಮೊದಲ ದಿನ 28 ಕೋಟಿ ಗಳಿಕೆಯನ್ನು ಕಂಡಿದ್ದಂತಹ ದುರಂಧರ್ ಸಿನಿಮಾ ಎರಡನೇ ದಿನ 32 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡ್ಕೊಂತು. ಇನ್ನು ಮೂರನೇ ದಿನ ಸಂಡೇ ಆಗಿರೋದ್ರಿಂದ 43 ಕೋಟಿ ಕಲೆಕ್ಷನನ್ನು ಮಾಡ್ಕೊತು. ಇಲ್ಲಿಯವರೆಗೂ 14 ದಿನ ಆಗಿದೆ ದುರಂಧರ್ ಸಿನಿಮಾ ರಿಲೀಸ್ ಆಗಿ. ಓವರ್ ಆಲ್ ಇಂಡಿಯಾದಿಂದ ಬಂದಿರುವಂತಹ ಕಲೆಕ್ಷನನ್ನು, ಅಂದರೆ ನೆಟ್ ಕಲೆಕ್ಷನನ್ನು ನಾವು ನೋಡಿದಾಗ 460.50 ಕೋಟಿ ರೂಪಾಯಿ ಕಲೆಕ್ಷನನ್ನು ಇಂಡಿಯಾದಲ್ಲಿ ಮಾಡ್ಕೊಂಡಿದೆ. ಇನ್ನು ಓವರ್ ಆಲ್ ವರ್ಲ್ಡ್ ವೈಡ್ ನೋಡಿದಾಗ 710.50 ಕೋಟಿ ಕಲೆಕ್ಷನ್ ಅನ್ನ ಮಾಡಿಕೊಳ್ಳುವ ಮೂಲಕ ಇವತ್ತಿಗೂ ಸಹ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿಯಾದಂತಹ ಕಲೆಕ್ಷನ್ ಅನ್ನ ಮಾಡಿಕೊಂಡು ಸಾಕಷ್ಟು ಕಡೆಗಳಲ್ಲಿ ಇವತ್ತಿಗೂ ಸಹ ಪ್ರದರ್ಶನವನ್ನ ಕಾಣ್ತಾ ಇದೆ. ಕರ್ನಾಟಕದಲ್ಲೂ ಸಹ ಇತ್ತೀಚೆಗೆ ಡೆವಿಲ್ ಸಿನಿಮಾ ರಿಲೀಸ್ ಆಗಿತ್ತು. ನಟ ದರ್ಶನ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗಿತ್ತು. ಆ ಸಿನಿಮಾ ರಿಲೀಸ್ ಆದಮೇಲೆ ದುರಂಧರ್ ಸಿನಿಮಾದ ಸ್ಕ್ರೀನ್ಗಳನ್ನು ಸಾಕಷ್ಟು ಮಟ್ಟದಲ್ಲಿ ಕಮ್ಮಿ ಮಾಡಲಾಗಿತ್ತು. ಯಾಕೆ ಅಂತಂದರೆ ಡೆವಿಲ್ ಸಿನಿಮಾದ ಹೈಪ್ ಅಷ್ಟರ ಮಟ್ಟಕ್ಕೆ ಕರ್ನಾಟಕದಲ್ಲಿ ಇತ್ತು. ಆದರೆ ಯಾವಾಗ ಡೆವಿಲ್ ಸಿನಿಮಾ ರಿಲೀಸ್ ಆಗಿ 2 ದಿನ 3 ದಿನ ಪ್ರದರ್ಶನಗಳನ್ನು ಕಂಡ ನಂತರ ಒಂದು ಮಿಕ್ಸ್ಡ್ ಒಪಿನಿಯನ್ ಡೆವಿಲ್ ಸಿನಿಮಾಗೆ ಬಂತು. ಅದಾದ ನಂತರ ಎಗೇನ್ ದುರಂಧರ್ನ ಸ್ಕ್ರೀನ್ಗಳನ್ನು ಏನು ಡೆವಿಲ್ ಸಿನಿಮಾ ಕಿತ್ಕೊಂಡಿತ್ತು ಆ ಸ್ಕ್ರೀನ್ಗಳನ್ನು ಮತ್ತೆ ದುರಂಧರ್ ವಾಪಸ್ ಪಡೆದುಕೊಳ್ತು ಕರ್ನಾಟಕದಲ್ಲೂ ಸಹ ಅಂತಂದರೆ ತಪ್ಪಾಗಲ್ಲ. ಅಷ್ಟರ ಮಟ್ಟಕ್ಕೆ ದುರಂಧರ್ ಸಿನಿಮಾ ಓವರ್ ಆಲ್ ಇಂಡಿಯಾದಲ್ಲೂ ಹಾಗೂ ಬೇರೆ ಬೇರೆ ದೇಶಗಳಲ್ಲೂ ಸಹ ಇದರ ಪ್ರದರ್ಶನ ಇಂದಿಗೂ ಕೂಡ ಕಾಣ್ತಾ ಇದೆ. ಇಂತಹ ದುರಂಧರ್ ಸಿನಿಮಾ ವರ್ಲ್ಡ್ ವೈಡ್ ಆಲ್ರೆಡಿ 700 ಕೋಟಿಗೂ ಅಧಿಕ ಕಲೆಕ್ಷನನ್ನು ಮಾಡ್ಕೊಂಡಿರುವಂತಹ ಸಿನಿಮಾಗೆ 50 ರಿಂದ 60 ಕೋಟಿ ರೂಪಾಯಿ ನಷ್ಟ ಪಾಕಿಸ್ತಾನದಿಂದ ಆಗಿದೆ ಎನ್ನುವ ಒಂದು ಸುದ್ದಿ ಬಂದಿದೆ. ಹೌದು, ಪಾಕಿಸ್ತಾನದ ಕಾರಣಕ್ಕಾಗಿ ಭಾರತದ ಈ ಸಿನಿಮಾಕ್ಕೆ, ಅಂದರೆ ದುರಂಧರ್ ಸಿನಿಮಾಕ್ಕೆ 50 ರಿಂದ 60 ಕೋಟಿ ರೂಪಾಯಿ ನಷ್ಟ ಆಗಿದೆ. ಪಾಕಿಸ್ತಾನದಿಂದ ದುರಂಧರ್ ಸಿನಿಮಾಗೆ 50 ರಿಂದ 60 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಿದೆ. ಅದು ಹೇಗೆ, ಅದು ಯಾಕಾಯಿತು ಅನ್ನೋದನ್ನು ನಾವು ನೋಡೋದಾದರೆ,
ಯಾವಾಗ ಎರಡು ದೇಶಗಳ ಮಧ್ಯೆ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಆವಾಗಿನಿಂದ ಪಾಕಿಸ್ತಾನದ ಚಿತ್ರಗಳು ಭಾರತದಲ್ಲಿ ಪ್ರದರ್ಶನವನ್ನು ಕಾಣೋದಿಲ್ಲ, ಭಾರತದ ಚಿತ್ರಗಳು ಪಾಕಿಸ್ತಾನದಲ್ಲಿ ಪ್ರದರ್ಶನವನ್ನು ಕಾಣೋದಿಲ್ಲ. ಇದಕ್ಕಿಂತ ಮುಂಚೆ ಪಾಕಿಸ್ತಾನದಲ್ಲಿ ಹಿಂದಿ ಸಿನಿಮಾಗಳಿಗೆ ಒಂದು ದೊಡ್ಡದಾದಂತಹ ಮಾರ್ಕೆಟ್ ಇತ್ತು. ಅಲ್ಲಿಂದ ಕೂಡ ಸಾಕಷ್ಟು ಒಳ್ಳೆಯ ಕಲೆಕ್ಷನ್ ಆಗಿ ಭಾರತದ ನಿರ್ಮಾಪಕರ ಜೇಬನ್ನು ಸೇರ್ತಾ ಇತ್ತು. ಆದರೆ ಯಾವಾಗ ಎರಡು ದೇಶಗಳ ಮಧ್ಯೆ ಈ ರೈಟ್ ನೌ ಏನಿದೆ ಸಿಚುವೇಶನ್, ಈ ಸಿಚುವೇಶನ್ ನಿರ್ಮಾಣ ಆದಮೇಲೆ ಎರಡೂ ದೇಶಗಳು ತಮ್ಮ ತಮ್ಮ ಚಿತ್ರಗಳನ್ನು ಇನ್ನೊಂದು ದೇಶದಲ್ಲಿ ಪ್ರದರ್ಶನ ಆಗೋದನ್ನ ಬ್ಯಾನ್ ಮಾಡಿಕೊಂಡಿವೆ. ಸೊ ಈ ಕಾರಣಕ್ಕಾಗಿ ದುರಂಧರ್ ಸಿನಿಮಾ ಕೂಡ ಪಾಕಿಸ್ತಾನದಲ್ಲಿ ರಿಲೀಸ್ ಆಗಿರಲಿಲ್ಲ. ಆದರೆ ದುರಂಧರ್ ಸಿನಿಮಾ ರಿಲೀಸ್ ಆದಮೇಲೆ ಬಂದಂತಹ ರಿವ್ಯೂಗಳು, ಸಾಕಷ್ಟು ಜನ ದುರಂಧರ್ ಸಿನಿಮಾದ ಬಗ್ಗೆ ಮಾತನಾಡಿದ್ದು, ದುರಂಧರ್ ಸಿನಿಮಾದಲ್ಲಿ ಪಾಕಿಸ್ತಾನವನ್ನು ಯಾವೆಲ್ಲ ರೀತಿ ಬಿಂಬಿಸಿದೆ ಅನ್ನೋದನ್ನು ತೋರಿಸಿದ್ದು, ಇದೆಲ್ಲವನ್ನೂ ಸಹ ನೋಡಿದಂತಹ ಪಾಕಿಸ್ತಾನಿಗಳಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಆ ಸಿನಿಮಾದಲ್ಲಿ ನಮ್ಮ ದೇಶದ ಬಗ್ಗೆ ಏನೆಲ್ಲ ತೋರಿಸಿದ್ದಾರೆ ಅನ್ನೋದನ್ನು ನಾವು ನೋಡಲೇಬೇಕು ಅಂತ ಡಿಸೈಡ್ ಮಾಡಿದ್ದ ಕಾರಣಕ್ಕಾಗಿ ಪಾಕಿಸ್ತಾನದ ಕಡೆಯಿಂದ ದುರಂಧರ್ ಸಿನಿಮಾಗೆ 50ರಿಂದ 60 ಕೋಟಿ ರೂಪಾಯಿ ಲಾಸ್ ಆಗಿದೆ. ಇನ್ನು ಈ ಸಿನಿಮಾದಲ್ಲಿ 1999ರ ಕಂದಹಾರ್ ಫ್ಲೈಟ್ ಹೈಜಾಕ್ ಅನ್ನ ಏನು ಮಾಡಿದ್ರು, ಆ ವಿಚಾರದಲ್ಲೂ ಸಹ ಪಾಕಿಸ್ತಾನ ಯಾವೆಲ್ಲ ರೀತಿಯಲ್ಲಿ ಷಡ್ಯಂತ್ರವನ್ನ ಮಾಡಿತ್ತು, ಭಾರತದ ವಿರುದ್ಧ ಯಾವೆಲ್ಲ ರೀತಿಯಲ್ಲಿ ಕೆಟ್ಟ ಕೆಲಸಗಳನ್ನ ಮಾಡಿತ್ತು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ಜೊತೆಗೆ 26/11 ಏನು ದಾಳಿ ಆಗಿತ್ತು, ಈ ದಾಳಿಯ ವಿಚಾರದಲ್ಲೂ ಸಹ ಪಾಕಿಸ್ತಾನ ಮಾಡಿದಂತಹ ಕೆಟ್ಟ ಕೆಲಸಗಳ ಎಲ್ಲವನ್ನೂ ಸಹ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ಇದೇ ಕಾರಣಕ್ಕಾಗಿ ಪಾಕಿಸ್ತಾನದಲ್ಲಿ ಎಸ್ಪೆಷಲಿ ಈ ಸಿನಿಮಾವನ್ನ ಬ್ಯಾನ್ ಮಾಡಲಾಗಿತ್ತು. ಈ ಸಿನಿಮಾ ಬ್ಯಾನ್ ಆದರೂ ಕೂಡ ಇಂಡಿಯಾದಲ್ಲಿ ಏನೆಲ್ಲ ನಡೀತಿದೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಪಾಕಿಸ್ತಾನದ ಮಾಧ್ಯಮಗಳು ಯಾವಾಗಲೂ ಕೂಡ ಕಾಯ್ತಾ ಇರ್ತವೆ. ಜೊತೆಗೆ ಈ ಪಾಕಿಸ್ತಾನದ ವಿಚಾರದಲ್ಲಿ ಇಂಡಿಯಾದಲ್ಲಿ ಏನಾದರೂ ಆದರೆ ಅದಕ್ಕೆ ಅಲ್ಲಿನ ಜನ ಕೂಡ ವೇಟ್ ಮಾಡ್ತಾ ಇರ್ತಾರೆ, ಏನಿರ್ಬೋದು ಏನು ಆಗಿರ್ಬೋದು ಅಂತ. ಸೊ ಇದೇ ರೀತಿಯ ಹೈಪ್ ದುರಂಧರ್ ವಿಚಾರದಲ್ಲೂ ಕ್ರಿಯೇಟ್ ಆಗಿದ್ದ ಕಾರಣಕ್ಕೆ, ಪಾಕಿಸ್ತಾನ ಆ ಸಿನಿಮಾನ ಬ್ಯಾನ್ ಮಾಡಿದ್ದ ಕಾರಣಕ್ಕೆ ಅದರಲ್ಲೂ ಇಂಡಿಯಾದಲ್ಲಿ ಒಂದಷ್ಟು ರಿವ್ಯೂಗಳು ಏನು ಬಂದಿತ್ತು, ಕಂದಹಾರ್ ಹೈಜಾಕ್ ಆಗಿರ್ಬೋದು, 26/11 ಆಗಿರ್ಬೋದು, ಈ ಎಲ್ಲಾ ವಿಚಾರವಾಗೂ ಸಹ ಪಾಕಿಸ್ತಾನ ಭಾರತದ ಜೊತೆಗೆ ಯಾವೆಲ್ಲ ರೀತಿಯಲ್ಲಿ ನಡೆದುಕೊಂಡಿದೆ ಎನ್ನುವ ಅಂಶಗಳು ದುರಂಧರ್ ಸಿನಿಮಾದಲ್ಲಿ ಇದೆ. ಅದನ್ನ ತೋರಿಸಲಾಗಿದೆ. ಪಾಕಿಸ್ತಾನ ಯಾವ ರೀತಿ ಕೆಟ್ಟ ಕೆಲಸಗಳನ್ನ ಮಾಡಿತ್ತು ಅನ್ನೋದು ಈ ದುರಂಧರ್ ಸಿನಿಮಾವನ್ನ ನೋಡಿದ್ರೆ ಗೊತ್ತಾಗುತ್ತೆ ಎನ್ನುವ ಒಂದಷ್ಟು ರಿವ್ಯೂಗಳು ಯಾವಾಗ ಬರೋದಕ್ಕೆ ಸ್ಟಾರ್ಟ್ ಆಯಿತೋ ಆವಾಗ ಪಾಕಿಸ್ತಾನದಲ್ಲಿರುವಂತಹ ಜನ ಈ ಸಿನಿಮಾವನ್ನ ಬ್ಯಾನ್ ಮಾಡಿದ್ರು ಸಹ ನಾವು ನೋಡಲೇಬೇಕು ಅಂತ ನಿರ್ಧಾರ ಮಾಡಿದ್ದ ಕಾರಣಕ್ಕೆ ಪೈರಸಿ ಕಾಪಿಗಳು ಪಾಕಿಸ್ತಾನದಲ್ಲಿ ಹರಿದಾಡಿತ್ತು. ಚಿತ್ರತಂಡಕ್ಕೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಹತ್ತಿರ ಪೈರಸಿ ಕಾಪಿಗಳಲ್ಲಿ 20 ಲಕ್ಷ ಬಾರಿ ಈ ಸಿನಿಮಾ ಡೌನ್ಲೋಡ್ ಆಗಿದೆ. 20 ಲಕ್ಷ ಬಾರಿ ಡೌನ್ಲೋಡ್ ಆಗಿದೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಅಲ್ಲಿಗೆ ಈ ಸಿನಿಮಾವನ್ನ ಪಾಕಿಸ್ತಾನದ 20 ಲಕ್ಷ ಮಂದಿ ಜನ ಈ ಸಿನಿಮಾವನ್ನು ನೋಡಿದ್ದಾರೆ ಅಂತ ಅರ್ಥ. ಸೊ 20 ಲಕ್ಷ ಜನ ಒಂದು ಸಿನಿಮಾವನ್ನು ಪೈರಸಿ ಕಾಪಿನ ಡೌನ್ಲೋಡ್ ಮಾಡೋದ್ರ ಮೂಲಕ ನೋಡ್ತಾರೆ ಅಂತಂದರೆ, ಅದೇ ಸಿನಿಮಾ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದ್ರೆ ಆ 20 ಲಕ್ಷ ಜನ ಥಿಯೇಟರ್ನಲ್ಲಿ ಹೋಗಿ ಟಿಕೆಟ್ನ ತಗೊಂಡು ಸಿನಿಮಾವನ್ನು ನೋಡಿದಿದ್ರೆ ಕಲೆಕ್ಟ್ ಆಗುವಂತಹ ಮೊತ್ತ 50ರಿಂದ 60 ಕೋಟಿ ಆಗ್ತಾ ಇತ್ತೇನೋ ಅನ್ನುವ ಒಂದು ಅಂದಾಜನ್ನು ಚಿತ್ರತಂಡ ಮಾಡಿದೆ. ಇದೇ ಕಾರಣಕ್ಕಾಗಿ ಪಾಕಿಸ್ತಾನದಿಂದ ದುರಂಧರ್ ಸಿನಿಮಾಗೆ ಒಂದು 50ರಿಂದ 60 ಕೋಟಿ ರೂಪಾಯಿ ಲಾಸ್ ಆಗಿದೆ. ಆದರೆ ಈ ಲಾಸ್ ಆಗಿರೋದನ್ನ ಕೂಡ ಚಿತ್ರತಂಡ ಯಾವುದೇ ರೀತಿಯ ಬೇಸರದಲ್ಲಿ ಹೇಳ್ಕೊಂಡಿಲ್ಲ. ಬದಲಾಗಿ ಇಷ್ಟು ಲಾಸ್ ಆದರೂ ಪರವಾಗಿಲ್ಲ, ಆದರೆ ಪಾಕಿಸ್ತಾನಕ್ಕೆ ಹಾಗೂ ಪಾಕಿಸ್ತಾನದ ಜನರಿಗೆ ಯಾವ ವಿಷಯವನ್ನ, ಸತ್ಯವಾದ ವಿಷಯವನ್ನ ಮುಟ್ಟಿಸಬೇಕಿತ್ತೋ ಆ ಮುಟ್ಟಿಸುವ ಕೆಲಸವನ್ನ ನಾವು ಮಾಡಿದ್ದೀವಿ. ಅದಕ್ಕೆ ನಮಗೆ ಖುಷಿ ಇದೆ. ಸೊ ನೋ ಪ್ರಾಬ್ಲಮ್. ಇಷ್ಟೊಂದು ಪೈರಸಿ ಕಾಪಿ ಡೌನ್ಲೋಡ್ ಆಗಿದ್ರೂ ಕೂಡ 20 ಲಕ್ಷ ಜನರ ಪಾಕಿಸ್ತಾನಿಯರಿಗೆ ಈ ಚಿತ್ರ ಮುಟ್ಟಿದೆ. ಅದರ ಜೊತೆಗೆ ತನ್ನ ಪಾಪಿ ದೇಶ ಪಾಕಿಸ್ತಾನ ಯಾವೆಲ್ಲ ರೀತಿಯಲ್ಲಿ ಭಾರತದ ವಿರುದ್ಧ ಈ ಹಿಂದೆ ನಡ್ಕೊಂಡಿದೆ ಅನ್ನೋದನ್ನು ಅವರ ಗಮನಕ್ಕೆ ತಂದಿದ್ದೀವಿ ಎನ್ನುವ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಚಿತ್ರತಂಡ ಹೇಳ್ಕೊಂಡಿದೆ. ಸೊ ಹೀಗಾಗಿ ಪಾಕಿಸ್ತಾನಕ್ಕೆ ಯಾವ ವಿಷಯವನ್ನು ಮುಟ್ಟಿಸಬೇಕಿತ್ತೋ ಆ ವಿಷಯವನ್ನು ಚಿತ್ರ ಬ್ಯಾನ್ ಆಗಿದ್ರೂ ಕೂಡ ಇನ್ನೊಂದು ಮುಖಾಂತರದಲ್ಲಿ ಮುಟ್ಟಿಸುವ ಕೆಲಸ ಆಗಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಸೊ ಏನನ್ಸುತ್ತೆ ನಿಮಗೆ? ಪಾಕಿಸ್ತಾನದಲ್ಲಿ ಬ್ಯಾನ್ ಆಗಿರುವಂತಹ ದುರಂಧರ್ ಸಿನಿಮಾ 20 ಲಕ್ಷ ಬಾರಿ ಡೌನ್ಲೋಡ್ ಆಗಿದೆ, 20 ಲಕ್ಷ ಜನ ನೋಡಿದ್ದಾರೆ. ಈ ಚಿತ್ರವನ್ನು ಅವರು ಅಷ್ಟೊಂದು ಮುಗಿಬಿದ್ದು ನೋಡೋದಕ್ಕೆ ಕಾರಣ ಏನಿರ್ಬೋದು? ಈ ರೀತಿ ನೋಡಿರೋದರ ಹಿಂದೆ ಏನು ಇದೆ ಅಂತ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.